ನಿನ್ ಕ್ಲಾಸ್ ಇರ್ತೀನಿ ಮೇಯ ಬಾಚಿಕೊಂಡ ಫ್ಲವರ್ ಅಲ್ಲ ಈಗ ಕ್ಲಾಸ್ ಇರ್ತಾವ ನಿನ್ ಕ್ಲಾಸ್ ಇರ್ತೀನಿ ಅಂಗಡಿ ತಂದ್ಕೊಡು ಇಲ್ಲ ಬರ್ತೀನಿ ವಿಡಿಯೋ ಮಾಡೋದಿದ್ದಾಗ. ಹಾಯ್ ಫ್ರೆಂಡ್ಸ್, ನನ್ನ ಮಗಳ ಬರ್ತ್ಡೇ ವಿಡಿಯೋ ಮಾಡಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. Life, baby, till you lose it all and don't give in. When in love like we're rolling, got you falling on my skin. Take your chance, this is it. Na na na. Paint the stars until it's written in. The constellations got me feeling dangerous, risky on some face the consequences. Life written. ಹಾಯ್ ಫ್ರೆಂಡ್ಸ್, ಇದು ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ರಾಯಚೂರು ಉತ್ಸವದ ಒಂದು ವಿಡಿಯೋ. ಇಲ್ಲಿ ನಾವು ಫಸ್ಟ್ ಡೇ ಆಫ್ ರಾಯಚೂರು ಉತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ವೆರೈಟೀಸ್ ಆಫ್ ಫಿಶಸ್ ಗಳನ್ನ ನೋಡಿದ್ವಿ. ಅಲ್ಲಿ ಮತ್ಸ್ಯ ಮೇಳ, ಫ್ಲವರ್ ಶೋ, ಆಮೇಲೆ ಫುಡ್ ಫೆಸ್ಟ್ ಎಲ್ಲ ನಡೆದಿತ್ತು. ಅಲ್ಲಿ ನಾವು ಫಸ್ಟ್ ಹೋಗಿದ್ದು ಮತ್ಸ್ಯ ಮೇಳಕ್ಕೆ, ಅಂದ್ರೆ ಅಲ್ಲಿ ಫಿಶ್ ಶೋನ ಮಾಡ್ತಾ ಇದ್ರು. ಅಲ್ಲಿ ತುಂಬಾನೇ ವೆರೈಟಿ ಆಫ್ ಫಿಶ್ ಅನ್ನ ನೀವು ನೋಡ್ಬೋದಿತ್ತು. ಇಲ್ಲಿ ನೋಡ್ತಿರೋ ಹಾಗೆ ನಾವು ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಫಿಶ್ದು. ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಸಮನ್ವಿ ಕೂಡ, ಯಾಕಂದ್ರೆ ಫುಲ್ಲು. ಆಮೇಲೆ ನಾವು ಅಮ್ಯೂಸ್ಮೆಂಟ್ ಒಂದು ಇವೆಂಟ್ಗೆ ಹೋದ್ವಿ. ಅಲ್ಲಿ ಸಮನ್ವಿ ತುಂಬಾನೇ ಅಲ್ಲಿ ಕೂಡ ಎಂಜಾಯ್ ಮಾಡ್ತಾ ಇದ್ಲು. ಕಾರ್ ರೈಡ್ ಅನ್ನ ಮಾಡೋಕೆ ಹೋಗಿದ್ಲು, ಬಟ್ ಅವಳು ಅದನ್ನ ಮೂವ್ ಮಾಡ್ತಾ ಇರ್ಲಿಲ್ಲ, ಅದರಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ನೀವು ನೋಡ್ಬೋದು ಅವಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತಂದು. ಅದನ್ನ ಅವಳು ತುಂಬಾನೇ ಇಷ್ಟಪಟ್ಲು. ನೆಕ್ಸ್ಟ್ ನಾವು ಹೋಗಿದ್ದು ಈವ್ನಿಂಗ್ ಆಗ್ತಾ ಬಂದಿತ್ತು ಕೃಷಿ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಲವರ್ ಶೋ ನಡೆದಿತ್ತು. ತುಂಬಾನೇ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ಫ್ಲವರ್ ಶೋ ನೀವು ನೋಡ್ಬೋದು. ಕನ್ನಡದ ಕವಿಗಳನ್ನ ಅಲ್ಲಿ ಫ್ರೂಟ್ ಅಲ್ಲಿ ಕೆತ್ತಿರೋದಾಗಿರ್ಬೋದು, ಫ್ಲವರ್ ಗಳಲ್ಲಿ ಮಹಾನ್ ಸಾಧಕರನ್ನ ಅಲ್ಲಿ ಡಿಸೈನ್ ಮಾಡಿರೋದನ್ನ ನೀವು ನೋಡ್ಬೋದು. ಇಲ್ಲಿ ಸಾಲು ಮರದ ತಿಮ್ಮಕ್ಕನ್ನು ಕೂಡ ಅಲ್ಲಿ ರಂಗೋಲಿಯಲ್ಲಿ ಬಿಡಿಸಿ ಸುತ್ತ ಫ್ಲವರ್ ಇಂದ ಡಿಸೈನ್ ಮಾಡಿದ್ರು. ಈ ರೀತಿ ಫ್ಲವರ್ ಶೋ ಇನ್ನೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅದನ್ನ ರಿಯಲ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಇಲ್ಲಿ ನೋಡ್ರಿ, ಫ್ಲವರ್ ಶೋ ಇದು ಹಡಗು ಅನ್ಸುತ್ತೆ, ಯಾವ್ದೋ ಹಡಗು ಫ್ಲವರ್ ಡಿಸೈನ್ ಮಾಡಿದ್ರು. ನೋಡ್ಬೋದು ನೀವು. ನಮ್ಮ ಸಮನ್ಯು ಕೂಡ ಫ್ಲವರ್ ಗಳನ್ನ ಕಿತ್ಕೊಳಕೆನೆ ಹೋಗ್ತಾ ಇದ್ಲು, ಅಷ್ಟು ಅವಳು ಎಂಜಾಯ್ ಅನ್ನ ಮಾಡ್ತಾ ಇದ್ಲು ಫ್ಲವರ್ ಶೋ ನಲ್ಲಿ. ನೀವು ನೋಡ್ಬೋದು ಕ್ರಿಕೆಟ್ ಆಟಗಾರರು ಕೂಡ ಸ್ಮೃತಿ ಮಂದಣ್ಣ, ಇವು ಎಲ್ಲ ಆಟಗಾರರು, ಸೈನಿಕರು, ಯಾರ್ಯಾರು ಸಾಧನೆ ಮಾಡಿದಂತ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಅಲ್ಲಿ ಫ್ಲವರ್ ನಲ್ಲಿ ಡಿಸೈನ್ ಮಾಡಿದ್ರು. ಆಮೇಲೆ ರಾಯಚೂರು ಕೋಟೆ, ಇದು ರಾಯಚೂರು ಕೋಟೆಯನ್ನು ಕೂಡ ಅಲ್ಲಿ ಫ್ಲವರ್ ಅಲ್ಲಿ ಡಿಸೈನ್ ಮಾಡಿದ್ರು. ಫುಲ್ ವೆರೈಟೀಸ್ ಆಫ್ ಫ್ಲವರ್ಸ್ ನಾನು ಅಲ್ಲಿ ಅವತ್ತೇ ದಿನ ನೋಡಿದ್ದು. ಇಲ್ಲಿ ನೋಡಿ, ಕನ್ನಡದ ಸಾಹಿತಿಗಳನ್ನ ಇಲ್ಲಿ ಕೆತ್ತಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಫ್ಲವರ್ ಶೋ. ನಾವು ಲಾಸ್ಟ್ ಅಲ್ಲಿ ಎಂಟ್ರಿ ಕೊಟ್ವಿ. ನೆಕ್ಸ್ಟ್ ಇನ್ನೊಂದ್ಸಲ ಮತ್ತೆ ಫಿಶ್ ಗಳನ್ನ ನೋಡ್ಕೊಂಡು ನಾವು ಮತ್ತೆ ಮನೆಗೆ ಹೋದ್ವಿ. ಇದು ಇದು ಫಸ್ಟ್ ನಾವು ಇಷ್ಟಪಟ್ಟಿದ್ದು ಫಿಶ್, ಯಾಕಂದ್ರೆ ಚಿಕ್ಕದಾಗಿತ್ತು, ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. ಆ ಸಮನ್ವಿ ಕೂಡ ತುಂಬಾನೇ ಇಷ್ಟ ಪಡ್ತಿದ್ಲ ಆ ಫಿಶ್ ಗಳನ್ನ ನೋಡ್ಬಿಟ್ಟು. ಅವು ಪುಟ್ ಪುಟ್ಟದಾಗಿತ್ತಲ್ಲ, ಹಂಗಾಗಿ ಅವಳು ಫುಲ್ಲು ಎಂಜಾಯ್ ಮಾಡ್ತಾ ಇದ್ಲು ಆ ಫಿಶ್ ಅನ್ನ ನೋಡ್ಬಿಟ್ಟು. ಆಮೇಲೆ ಇದು ಸ್ವಲ್ಪ ದೊಡ್ಡದಿತ್ತು ಅದ್ರಲ್ಲೇ. ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದ್ಸಲ ಅವಳಿಗೋಸ್ಕರನೇ ಫಿಶ್ ಇದಕ್ಕೆ ಹೋಗ್ಬಿಟ್ಟು, ಮತ್ಸ್ಯ ಮೇಳಕ್ಕೆ ಹೋಗ್ಬಿಟ್ಟು
ಆ ಫಿಶ್ಗಳನ್ನ ಇನ್ನೊಂದ್ಸರಿ ನೋಡ್ಕೊಂಡ್ ಬಂದ್ವಿ ಅವಳ ಸಲುವಾಗೇನೆ. ಬಿಕಾಸ್ ಅವಳು ಅವ್ನ್ ಬಿಟ್ಟು ಬರಕೇನೆ ರೆಡಿ ಇದ್ದಿಲ್ಲ. ಈ ಫಿಶ್ ಅನ್ನು ತುಂಬಾ ಇಷ್ಟಪಡ್ತಿದ್ಲು ಅವಳು. Deja vu, I've just been in this place before. Higher on the street and the noise. ಹೇಳಪ್ಪ ಲೈಕ್ Like and subscribe.